ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 8 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ವ್ಲಾಗು. ಹಾಗೆ ಡೇ 1ಇಂದ ಡೇ 7ವರೆಗೆ ನಾನು ಎಷ್ಟು ತೂಕ ಕಡಿಮೆ ಆಗಿದ್ದೀನಿ ಅಂತ ಕೂಡ ನಾನು ಆಲ್ರೆಡಿ ಇದರಲ್ಲಿ ಹಾಕಿದ್ದೀನಿ ತಮ್ನೈಲಲ್ಲಿ. 1.5 kg ಕೇವಲ 7 ದಿವಸ ಡಯಟಲ್ಲೇ ನಾನು 1.5 kg ಕಮ್ಮಿ ಆಗಿದ್ದೀನಿ. ಸೊ ಏನೆಲ್ಲ ಆಯಿತು ಈ ಡಯಟು ಅನ್ನೋದು ನಿಮಗೂ ಗೊತ್ತು, ಹೇಗೆಲ್ಲ ಮಾಡಿದ್ದೀನಿ ಅನ್ನೋದು ಗೊತ್ತು. ಹಾಗೆ ಒಂದಷ್ಟು ಟಿಪ್ಸ್ ಕೊಡ್ತಾ ಫುಲ್ ಡೇ ಡಯಟ್ ರೂಟೀನ್ ನೋಡ್ತಾ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡಿಕೊಂಡು ನಾನು ಕುಡ್ದಿದ್ದಂಥ ಡ್ರಿಂಕ್ ಬಂದ್ಬಿಟ್ಟು ಇವತ್ತು ನಲ್ಲಿಕಾಯ್ದು ಇದ್ದಿದ್ದೆಲ್ಲ ಕ್ಯೂಬು ಅದನ್ನು ಹಾಕ್ಕೊಂಡು ರಾತ್ರಿಯೇ ಸ್ವಲ್ಪ ಚಿಯಾ ಸೀಡ್ಸ್ ನೆನೆಸಿದ್ದೆ. ಆ ಚಿಯಾ ಸೀಡ್ಸ್ ವಾಟ್ರಿಗೆ ಬಿಸಿ ನೀರನ್ನು ಸ್ವಲ್ಪ ಹಾಕಿ ಇದನ್ನು ಹಾಕ್ಕೊಂಡಿದ್ದೆ. ತುಂಬ ಜನ ಇದನ್ನು ಹೆಂಗೆ ಸ್ಟೋರ್ ಮಾಡೋದು ಅಂತ ಎಲ್ಲ ಕೇಳಿದ್ರಿ. ಸೊ ವಿತೌಟ್ ಫ್ರಿಜ್ ಅಂತೂ ಸ್ಟೋರ್ ಮಾಡೋಕ್ಕಾಗಲ್ಲ. ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬೋದಾ ಅಂದರೆ ಮಾಡ್ಕೊಂಡು ಕುಡಿಬೋದು. ಬೇಕಾದರೆ ನಾನು ಮಾಡಿರೋ ಥರ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಕ್ಯೂಬ್ ಥರ. ಇನ್ನು ನನ್ನ ಡೇ 1ಅಲ್ಲಿ ಬಂದ್ಬಿಟ್ಟು ನನ್ನ ವೆಯ್ಟ್ ನೋಡೋದಾದರೆ 72.550 ಇತ್ತು ಸ್ನೇಹಿತರೆ. ನಾನು ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಅಕ್ಟೋಬರ್ 29ಕ್ಕೆ ಅನಿಸುತ್ತೆ ನಾನು ಫಸ್ಟ್ ಡೇ ಡಯಟ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇವತ್ತು ಬಂದುಬಿಟ್ಟು ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು 71. ನೀವು ನೋಡೋದಾದರೆ ಕರೆಕ್ಟಾಗಿ ಡೇ 1ಇಂದ ಡೇ 7 ಅಷ್ಟರೊಳಗಡೆ 1.5 kg ಕಡಿಮೆ ಆಗಿದ್ದೀನಿ. ಓಕೆನಾ. ಸೊ ಈ 1.5 kg ಒಂದು ವಾರದಲ್ಲಿ ಕಮ್ಮಿ ಆಗಿರೋದು ತುಂಬ ಒಳ್ಳೆಯ ರಿಸಲ್ಟು. ಬಟ್ ಒಳ್ಳೆ ರೀತಿಯಾಗಿ ಕಡಿಮೆ ಆಗಬೇಕು ಅನ್ನೋದೇ, ನಿಧಾನ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನೋಡ್ಕೊಂಡು ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ಈ ಒಂದು ವಾರದಲ್ಲೂ ಕೂಡ ಇನ್ನೂ ಜಾಸ್ತಿ ಕಡಿಮೆ ಆಗ್ಬೋದಿತ್ತು, ಹೆಚ್ಚು ಕಮ್ಮಿ 2-2.5ವರೆಗೂ ಆಗ್ಬೋದಿತ್ತು. ಬಟ್ ಏನು ಕಾರಣ ಅಂತಂದರೆ ನಾನು ಕೆಲವೊಂದು ಸಲ ಕಂಟ್ರೋಲ್ ತಪ್ಪಿಬಿಡ್ತಾ ಇದ್ದೀನಿ. ಕೆಲವೊಂದು ಸಲ ಯಥೇಚ್ಛವಾಗಿ ಫುಡ್ ತಿಂದ್ಬಿಡೋದು ಕೆಲವೊಂದು ಸಲ ಆಗಿದೆ, ಇಲ್ಲ ಅಂತಂದಿಲ್ಲ. ನಿನ್ನೆ ಮತ್ತೆ ತುಂಬ ತಲೆನೋವಿತ್ತು. ಒಂದು 2 ಡೇಸಿಂದ ನಂಗೆ ತಲೆನೋವಿರೋದ್ರಿಂದ ಸರಿಯಾಗಿ ಡಯಟು ಮಾಡೋಕ್ಕಾಗಿಲ್ಲ ಅಂತ ಕೂಡ ಹೇಳಿದ್ದೀನಿ. ಸೊ ನಿನ್ನೆ ಅಂತೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಪೋಸ್ಟ್ ಮಾಡಿದ್ದಕ್ಕೆ ತುಂಬ ಜನ ತುಂಬ ಒಳ್ಳೆ ಕಮೆಂಟ್ ಮಾಡಿದ್ರಿ. ಟೇಕ್ ಕೇರ್ ಅಕ್ಕ, ಫಸ್ಟ್ ನೀವು ಹುಷಾರಾಗಿ ಆಮೇಲೆ ವ್ಲಾಗ್ ಹಾಕಿ, ಇಟ್ಸ್ ಓಕೆ ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕನ್ಸರ್ನ್. ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂದರೂ ಕೂಡ ನೀವು ನನಗೆ ಅಷ್ಟು ಸಪೋರ್ಟ್ ಮಾಡ್ತೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಮಾಡಬೇಕು ಅಂದ್ಕೊಂಡೇ ಇದ್ದೆ, ಬಟ್ ಡೇ ಫುಲ್ ಆ ವಾಮಿಟಿಂಗ್ ಎಲ್ಲ ಇದ್ದಿದ್ದರಿಂದ ನನಗೇನಾಯಿತು, ಆ ತಲೆನೋವೆಲ್ಲ ಹೋಗೋದಕ್ಕೇ ಫುಲ್ ಡೇ ಬೇಕಾಯಿತು. ಸೊ ಹಂಗಾಗಿ ಫುಲ್ ಡೇ ಒಂಥರ ಹಂಗೆ ಹಿಂಗೆ ಇನ್ನೊಂದು ಸ್ವಲ್ಪ 1-2 ಬ್ಲೌಸ್ ಅರ್ಜೆಂಟ್ ಇತ್ತು, ಅದನ್ನು ಹೊಲ್ಕೊಂಡು ನನಗೆ ತಲೆನೋವಿಗೆ ಇದು ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿನೇ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಮಕ್ಕಳಿಗೆ ತೇಜುಗೆ ಇವತ್ತು ಸ್ಕೂಲ್ ಹಾಲಿಡೇ ಇತ್ತು, ನಿನ್ನೆ ಟ್ರಿಪ್ ಹೋಗಿದ್ಲಲ್ವ. ಸೊ ಅದನ್ನು ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ. ನನಗೆ ಯಾವಾಗಾದರೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ವೀಡಿಯೋ ಬೇಕು ಅಂದಾಗ ತೇಜುದು ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿದ್ದಾರೆ, ಅದನ್ನೆಲ್ಲ ಯಾವಾಗಲಾದರೂ ಒಂದೊಂದೇ ಹಾಕಿ ನಾನು ತೋರಿಸ್ತೀನಿ. ಓಕೆನಾ. ಬೆಳಗ್ಗೆ ಎದ್ದಿದ ತಕ್ಷಣವೇ ಇದು ಸೋಯಾ ಚಂಕ್ಸು ಮತ್ತು ಅಳಸಂಡೆ ಕಾಳು ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡಿದ್ದೆ. ಹಾಗೆ ಸೈಡಲ್ಲಿ ಒಂದು ಸ್ವೀಟ್ ಕಾರ್ನು ಮತ್ತು ಒಂದು 2 ಸ್ವೀಟ್ ಪೊಟ್ಯಾಟೊ ಕೂಡ ಬೇಯಿಸಿದ್ದೆ. ಓಕೆನಾ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ಗೆ ಆ್ಯಕ್ಚುಲಿ ತೊಗೊಂಡಿದ್ದೆ ನಾನು. ಇವತ್ತು ಕೂಡ ನನಗೆ ಅಷ್ಟೇ ಓಕೆ ಆಗಿದೆ. ಬಟ್ ಓಕೆ ಮಾಡ್ತಾ ಹೋಗೋಣ ಅನ್ನೋ ಥರ ಮಾಡಿದ್ದೀನಿ. ಫಸ್ಟು ನಾನು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ ಅಂದರೆ ಜ್ಯೂಸ್ ಕುಡ್ದೆ, ಅದೇ ಡಿಟಾಕ್ಸ್ ಡ್ರಿಂಕ್ ಕುಡ್ದಿದ್ನಲ್ವ. 9 ಗಂಟೆಗೆಲ್ಲ 9 ಗಂಟೆಗೆಲ್ಲನೂ ಸ್ವೀಟ್ ಕಾರ್ನು ಮತ್ತು ಸ್ವೀಟ್ ಪೊಟ್ಯಾಟೊ ತೊಗೊಂಡೆ. ಅದಾದಮೇಲೆ ಪಲಾವು ತುಂಬ ಚೆನ್ನಾಗಿತ್ತು. ಅದು ಕ್ರೇವಿಂಗ್ ಜಾಸ್ತಿ ಇತ್ತಲ್ಲ, ನನಗೆ ಸ್ವಲ್ಪ ಕ್ರೇವಿಂಗ್ ಆಯಿತು. ಸ್ವಲ್ಪ ತಿನ್ನೋಣ ಅಂತ ತಿಂದ್ಬಿಟ್ಟೆ ಸ್ನೇಹಿತರೆ. ಒಂದು 200 ಗ್ರಾಮ್ಸ್ ರೈಸೇ ಅಂದ್ಕೊಳ್ಳಿ, ಒಂದು 150-200 ಗ್ರಾಮ್ಸ್ ಪಲಾವು ಕೂಡ ಬೆಳಗ್ಗೆನೇ ಸ್ವೀಟ್ ಕಾರ್ನು ಮತ್ತು ಸ್ವೀಟ್ ಪೊಟ್ಯಾಟೊ ಅದ್ರ ಜೊತೆಗೇ ಸ್ವಲ್ಪ ಪಲಾವು ತಿಂದ್ಬಿಟ್ಟೆ. ಓಕೆನಾ. ಇನ್ನು ಇದಾದಮೇಲೆ ಹಿಂಗಾಗಿದ್ದಲ್ಲ ಅಂತ ಒಂದು 5 ನಿಮಿಷ ವಾಕ್ ಮಾಡಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ನನಗೇ ಗೊತ್ತಾಗ್ತಿದೆ ನನ್ನ ಬಾಡಿ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು. ಹಿಪ್ ಸೈಜು ಎಲ್ಲ ಜಾಸ್ತಿ ಆಗಿದೆ ಸ್ನೇಹಿತರೆ. 36 ಇದ್ದಿದ್ದು ಚೆಸ್ಟ್ ಸೈಜು 38ಗೆ ಬಂದಿದ್ದು, 37 1 ಇಂಚ್ ಜಾಸ್ತಿ ಆಗಿದೆ. ಹಿಪ್ಪೇನೋ 34 ಇದೆ. ವೆಸ್ಟ್ ಸೈಜ್ ಬಂದ್ಬಿಟ್ಟು ಹಿಪ್ ಮಾತ್ರ 40 ಇದ್ದಿದ್ದು ಹತ್ರ 40 ಎಲ್ಲ 39.5 39 ನೋಡಿದವಳು. ಇವಾಗ 43 ಬಂದಿದ್ದೀನಿ, 3 ಇಂಚಸ್ ಜಾಸ್ತಿ ಆಗಿದೆ.
ಸೊ ನನಗೆ ಗೊತ್ತಾಗ್ತಿದೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡೋಣ ಅಂತಂದ್ಬಿಟ್ಟು. ಈ ಡಿಸೆಂಬರ್ ಕಳಿಯೋಷ್ಟರೊಳಗೆ ಅಟ್ಲೀಸ್ಟ್ ನಾನು ಒಂದು 65 ಆದರೂ ನೋಡಲೇಬೇಕು ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಆರಾಮಾಗಿ ಇದಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಇವತ್ತು ನೋಡಿ ಮುಖ ಎಷ್ಟು ಡಲ್ಲಾಗಿಬಿಟ್ಟಿದೆ. 1 ದಿನ 2 ದಿನ ಹುಷಾರಿಲ್ಲ ಅಂದರೆ ಫೇಸೇ ನೋಡೋಕ್ಕಾಗಲ್ಲ ಅಲ್ಲ. ಸೊ ಇದು ಬಂದ್ಬಿಟ್ಟು ಅರ್ಜೆಂಟಾಗಿ ಯಾರೋ ಸ್ವಲ್ಪ ಎಲ್ಲೋ ಹೋಗಬೇಕು ಮದುವೆ ಇದೆ ಅಂತ ಅಂದ್ಬಿಟ್ಟು ಬ್ಲೌಸ್ ಹೊಲಿಯೋಕ್ಕೆ ಕೇಳಿದರು. ಸಿಂಪಲ್ಲಾಗಿ 2 ಬ್ಲೌಸಸ್ ಹೊಲಿಯೋಕ್ಕೆ ಕೇಳಿದರು. ಸೊ ಆ 2 ಬ್ಲೌಸಸ್ಸು ಕಂಪ್ಲೀಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ ಸ್ನೇಹಿತರೆ. ಇವತ್ತು ಇನ್ನೊಂದು ಬ್ಲೌಸ್, ನಾಳೆ ಇನ್ನೊಂದು ತುಳಸಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾಳೆ ವ್ಲಾಗ್ ಅಂತೂ ಡಯಟ್ ಜೊತೆಗೇ ಸೂಪರ್ ಆಗಿರೋವಂಥ ತುಳಸಿ ಪೂಜೆ ವ್ಲಾಗು ಕೂಡ ಬರುತ್ತೆ. ಸೊ ನಾನು ತುಂಬಾ ಚೆನ್ನಾಗಿ ಅಂದ್ಕೊಂಡಿದ್ದೆ. ತುಳಸಿ ಗಿಡ ನೆಡಬೇಕಾದ್ರೇ ನಾನು ಹೇಳಿದ್ದೆ ತುಳಸಿ ಗಿಡಕ್ಕೆ, ನೀನೇನಾದರೂ ಚೆನ್ನಾಗಿ ಬಂದು ನೀನು ಚೆನ್ನಾಗಿ ಬೆಳೆದ್ರೆ ನನಗೆ ಸೀರೆ ಎಲ್ಲ ಉಡಿಸಿ ಚೆನ್ನಾಗಿ ರೆಡಿ ಮಾಡ್ತೀನಿ ಅಂತ. ಸೊ ಚೆನ್ನಾಗಿ ಬಂದಿದೆ ನಮ್ಮ ಮನೆ ತುಳಸಿ ಗಿಡ. ಸೊ ಹಂಗಾಗಿನೇ ನಾಳೆ ಶುಕ್ರವಾರ ಅಲ್ವಾ, ಕಾರ್ತಿಕ ಮಾಸದಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು. ಸೋಮವಾರ, ಶುಕ್ರವಾರ, ಈ ಮಂತ್ ಎಂಡಷ್ಟರೊಳಗಡೆ ಅಂದರೆ ಕಾರ್ತಿಕ ಮಾಸ ಮುಗಿಯೋಷ್ಟರೊಳಗಡೆ ಮಾಡ್ಬೋದು ಅಂದ್ಬಿಟ್ಟು ನಾನು ನಾಳೆ ಇಟ್ಕೊಂಡಿದ್ದೀನಿ. ಸೊ ನಾಳೆ ಹಿಂಗೆಲ್ಲ ಮಾಡ್ತೀನಿ, ಏನು ಸೀರೆ ಎಲ್ಲ ಉಡಿಸಿ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನಾಳೆ ಒಂದು ಬ್ಲೌಸ್ ಹೊಲ್ಕೋಬೇಕು ನನಗೆ. ಸೊ ಅದೊಂದು ಹೊಲ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಾದರೆ ಅಷ್ಟೇ ಸಾಕು ಅಲ್ವಾ. ಸೊ ನಾಳೆ ತುಳಸಿ ವ್ಲಾಗು ಕೂಡ ಇರುತ್ತೆ ನಿಮಗೆ, ತುಳಸಿ ಪೂಜೆ ವಿತ್ ಡಯಟ್ ಎರಡೂ ಇರುತ್ತೆ. ಇನ್ನು ಅದೇ ಹೇಳಿದ್ನಲ್ವ, ಬ್ಲೌಸ್ ಎಲ್ಲ ಹೊಲಿದೆ. ಆದರೂ ಇವತ್ತು ಕೂಡ ಸ್ವಲ್ಪ ನನಗೆ ಯಾಕೋ ಮೈಲ್ಡಾಗಿ ತಲೆ ಅದು ತುಂಬ ನನಗೆ ಪಿತ್ತ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅನಿಸುತ್ತೆ. ಸ್ವಲ್ಪ ಕಷಾಯಗಳು ಕುಡಿಬೇಕು ಸ್ನೇಹಿತರೆ. ಎಲ್ಲಿ ನನಗೆ ಸ್ವಲ್ಪ ಅದು ಇದು ಅಂದ್ಕೊಂಡು ಬೆಳಗ್ಗೆ ನನಗೆ ಮೈಂಡು ತುಂಬ ಇದು ಮಾಡ್ಕೊತೀನಿ. ಡೇ ಫುಲ್ಲಲ್ಲ ನಮ್ಮ ಮೈಂಡ್ ಕಂಟ್ರೋಲಲ್ಲೇ ಇರೋದು ಸ್ನೇಹಿತರೆ. ಏನೇ ಆಗಲಿ ಡಯಟು ಈ 1.5 kg ಕಮ್ಮಿ ಆಗಿದ್ದೀನಿ, ಇಲ್ಲ ಅಂತಂದಿಲ್ಲ. ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಿರೋದ್ರಿಂದ ಮೇಯ್ನ್ ಏನು ಗೊತ್ತಾ, ನಾವು ಕರೆಕ್ಟಾಗಿ ಡೇ ರೊಟೀನನ್ನು ಪ್ಲ್ಯಾನ್ ಮಾಡ್ಕೋಬೇಕು. 100% ನಾನೇನಾದರೂ ಕರೆಕ್ಟಾಗಿ ಮಾಡಿಬಿಟ್ಟೆ ಸ್ನೇಹಿತರೆ, ಪ್ರಾಮಿಸ್ ಹೇಳ್ತೀನಿ, ಸೋಮವಾರದಿಂದ ಸಂಡೇ ಅಷ್ಟರೊಳಗಡೆ ನಾನು 2 kg ಮೇಲೆ ಕಮ್ಮಿ ಆಗಿ ತೋರಿಸ್ತೀನಿ. ಅಷ್ಟು ಚೆನ್ನಾಗಿ ಆಗೋ ಇದಿದೆ. ಬಟ್ ನಾನೇ ಕೆಲವೊಂದು ಸಲ ಇಲ್ಲ, ಒಂದು ದಿನ 1 ಲೀಟ್ರ್ ನೀರು ಕುಡಿತೀನಿ, 1.5 ಲೀಟ್ರ್ ಕುಡಿತೀನಿ, ಒಂದೊಂದು ದಿವಸ 2 ಲೀಟ್ರ್ ನೀರು ಕುಡಿದಿರ್ತೀನಿ. ಇಲ್ಲ ಫುಡ್ಡುಗಳು ಸ್ವಲ್ಪ ಆ ಕಡೆ ಈ ಕಡೆ ತೊಗೊಬಿಡ್ತೀನಿ. ನಮಗೆ ಕ್ಯಾಲೋರಿ ಡೆಫಿಸಿಟಲ್ಲಿ ಎಷ್ಟು ಇರಬೇಕು ಅಷ್ಟೇ ತೊಗೊಂಡ್ರೆ ಮಾತ್ರ ಪ್ರಮಾಣವಾಗಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ನಾನೇ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿಬಿಡ್ತಿದ್ನಾ ಅಂತ. ಇನ್ನು ನೆನ್ನೆ ಎಲ್ಲ ಫುಲ್ಲು ಡಯಟೇ ಮಾಡಿಲ್ಲ. ಮೊನ್ನೆ ಅಂತೂ ಫುಲ್ಲು ವಾಮಿಟಿಂಗ್ ಆಗಿಬಿಟ್ಟು ಫುಲ್ ಹೊಟ್ಟೆಯಲ್ಲಿ ಏನೂ ಇರಲಿಲ್ಲ. ನಿನ್ನೆ ಬೆಳಗ್ಗೆ ವೆಯ್ಟ್ ಚೆಕ್ ಮಾಡಿಕೊಂಡಾಗ 70.450. ಅದು ಯಾಕೆ ಅಂತಂದರೆ ನನಗೆ ಗೊತ್ತು ಫುಡ್ ಏನೂ ಇರಲಿಲ್ಲ. ಹಾಗಾಗಿ ಆ ಫುಡ್ ಅದೇ ಹೇಳಲ್ವಾ, ನೀವು ಸುಮಾರು ಜನ ಕೇಳ್ತೀರ ಲಿಕ್ವಿಡ್ ಫಾಸ್ಟಿಂಗ್ ಮಾಡಿ ಅಂತ. ಆ ಲಿಕ್ವಿಡ್ ಫಾಸ್ಟಿಂಗು ಆ ಒಂದು ದಿನಕ್ಕೆ ಒಳ್ಳೆಯದೇ, ಹೆಲ್ತಿಗೆ ತುಂಬ ಒಳ್ಳೆಯದು. ಆ ಥರ ಮಾಡೋದ್ರಿಂದ ಲಿಕ್ವಿಡ್ ಫಾಸ್ಟಿಂಗು, ನೀರು ಅಂದರೆ ಬರೀ ವಾಟರ್ ಫಾಸ್ಟಿಂಗು, ಇಲ್ಲ ಬರೀ ಉಪವಾಸ ಮಾಡೋದು ತುಂಬ ಒಳ್ಳೆಯದೇ. ಬಟ್ ಮಾರನೇ ದಿವಸ ನಾವು ನಮಗೆ ಗೊತ್ತಿಲ್ದಿರ ಮುಂದಿನ ದಿನದ್ದು ಹಿಂದಿನ ದಿನದ್ದು ಸೇರಿಸಿ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಯಥಾ ಪ್ರಕಾರ ಇರುತ್ತೆ. ವೆಯ್ಟ್ ಲಾಸಿಗೆ ಮಾತ್ರ ಅದು ಓಕೆ ಅಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂತಂದರೆ ನಾನು ಮಾಡೋದೇ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್, ಆಲ್ಮೋಸ್ಟ್ ಫಾಸ್ಟಿಂಗ್ ಇದ್ದಂಗೆ ಇರುತ್ತೆ. ಸೊ ಹಂಗಾಗಿ ನಾನು ಲಿಕ್ವಿಡ್ ಫಾಸ್ಟಿಂಗ್ ಅದು ಇದು ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಅದೇ ಹೇಳ್ತಿದ್ನಲ್ವ, ತುಂಬಾ ಇದಾಗ್ಬಿಟ್ಟಿತ್ತು. ಬಟ್ ಆಮೇಲೆ ಫುಡ್ ತಿಂದು ಇವತ್ತು ನೋಡಿದ್ರೆ ನೆನ್ನೆಗೂ ಇವತ್ತಿಗೂ 550 ಗ್ರಾಮ್ಸ್ ಜಾಸ್ತಿನೇ ತೋರಿಸ್ತಿದೆ. ಯಾಕೆ ಅಂತಂದರೆ ಮೊನ್ನೆ ಫುಲ್ ಹೊಟ್ಟೆ ಖಾಲಿ ಇತ್ತು, ಏನು ನೀರು ಕುಡಿದ್ರು ಏನೇನೂ ಇರಿಸ್ಕೊಂಡಿರಲಿಲ್ಲ ಹೊಟ್ಟೆಯಲ್ಲಿ. ಸೊ ಹಂಗಾಗಿತ್ತು ಅಂತ ನಾನೇ ಇದು ಮಾಡ್ಕೊಂಡು. ಬಟ್ ನೆನ್ನೆಗೂ ಇವತ್ತಿಗೂ ಮುಂದಿನ ದಿನಕ್ಕೂ ಇವತ್ತಿಗೂ 250 ಗ್ರಾಮ್ಸ್ ಕಡಿಮೆ ಆಗಿದೆ. 71.250 ಇತ್ತು, ಬಟ್ 250 ಗ್ರಾಮ್ಸ್ ಕಡಿಮೆ ಆಗಿದೆ ಅಂತ ನಾನು ಅಂದ್ಕೊಂಡು 71ಅಲ್ಲಾದರೂ ಇದ್ದೀನಿ ಅಂತ. ಬಟ್ ಮಧ್ಯಾಹ್ನನೂ ಇವತ್ತು ಸ್ವಲ್ಪ ರೈಸ್ ತೊಗೊಬಿಟ್ಟೆ ಸ್ನೇಹಿತರೆ. ಅದಾದಮೇಲೆ ನೈಟ್ ಗಂಜಿ ತೊಗೊಂಡೆ. ನೈಟ್ ಅಂದರೆ ಒಂದು 4 ಗಂಟೆಗೆ ಗಂಜಿ ತೊಗೊಂಡಿದ್ದೆ. ಗಂಜಿ ತೊಗೊಂಡ್ಮೇಲೆ ಅಮ್ಮ ಬಂದಿದ್ರಲ್ವ, ಸ್ವಲ್ಪ ನುಗ್ಗೆ ಸೊಪ್ಪು ಪಲ್ಯ ತೊಗೊಬಂದಿದ್ರು. ಸೊ ಅದನ್ನು ತಿಂದು ಸುಮ್ಮನೆ ಆಗಿದ್ದೀನಿ. ನಾಳೆ ನೋಡೋಣ ಡಯಟಲ್ಲಿ ಏನಾದರೂ ಇಷ್ಟೇ ವೆಯ್ಟ್ ಇರ್ತೀನಾ, ಇಲ್ಲ ಏನಾದರೂ ಕಡಿಮೆ ಆಗೋ ಚಾನ್ಸಸ್ ಇದೆಯಾ ಅಂತ ನೋಡೋಣ. ಯಾಕಂತಂದರೆ 2 ಟೈಮ್ಸ್ ರೈಸ್ ತಿಂದಿದ್ದೀನಿ. ಸ್ವಲ್ಪ ಹಾಗೆ ಹೀಗೆ ಬಾಡಿ ಏನು ಇದಿರಲಿಲ್ಲ, ಸ್ವಲ್ಪ ಓಕೆ ಅನ್ನೋ ಥರ ಇತ್ತು ಡಯಟು. ಇಟ್ಸ್ ಓಕೆ, ನೋಡೋಣ. ಬಟ್ 1 ವೀಕಲ್ಲಿ 1.5 kg ಕಮ್ಮಿ ಆಗಿರೋದಂತೂ ಸ್ವಲ್ಪ ಅಪ್ರಿಷಿಯೇಟ್ ಮಾಡೋವಂಥ ವಿಷಯನೇ. ಮೇಯ್ನು ನೀವು ಫುಲ್ ಸ್ವೀಟ್ ಕಟ್ ಮಾಡಿ, ರೈಸ್ ಐಟಮ್ ಸ್ವಲ್ಪ ಕಡಿಮೆ ಮಾಡಿ, ತಿನ್ನೋ ಫುಡ್ಡಲ್ಲಿ ಸ್ವಲ್ಪ ಯಥೇಚ್ಛವಾಗಿ ಪ್ರೋಟೀನ್ ಫುಡ್ ಇರೋ ಥರ ನೋಡ್ಕೊಳ್ಳಿ. ಪ್ರೋಟೀನ್ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಪ್ರೋಟೀನು ಅಂತಂದರೆ
ಅಂದರೆ ಅದು ಯಥೇಚ್ಛವಾಗಿ ಮೊಳಕೆ ಕಾಳಾಗಿರ್ಬೋದು, ಆಮೇಲೆ ಮೊಟ್ಟೆ ತೊಗೊಳ್ಳೋದಾಗಿರ್ಬೋದು, ಪನ್ನೀರ್ ತೊಗೊಳ್ಳೋದಾಗಿರ್ಬೋದು. ಪನ್ನೀರೆಲ್ಲ ಆಗಲ್ಲ ಅಂತಂದರೆ ಮೊಟ್ಟೆ ತೊಗೊಳ್ಳಿ, ಮೊಳಕೆ ಕಾಳು ತೊಗೊಳ್ಳಿ, ಸ್ವಲ್ಪ ಯಥೇಚ್ಛವಾಗಿ ತರಕಾರಿಗಳು, ಕಾಳು, ಡ್ರೈ ಫ್ರೂಟ್ಸು, ನಟ್ಸು, ಸೀಡ್ಸು ಎಲ್ಲದರಲ್ಲೂ ಇರುತ್ತೆ. ಸೊ ಆ ಥರದ್ದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿ ಇನ್ನೂ ಚೆನ್ನಾಗಿ ತೊಗೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಅಂತೂ ನೋಡೇ ನೋಡ್ತೀರಾ. ಸೊ ನೆಕ್ಸ್ಟ್ ಇನ್ನು ಒಂದು ವೀಕ್ಗೆ ಎಷ್ಟು ಆಗ್ತೀನಿ ಅಂದರೆ ಡೇ 14ಗೆ ಡೇ 15ಗೆ ಎಷ್ಟು ವೆಯ್ಟ್ ಲಾಸ್ ಆಗಿರ್ತೀವಿ ಅನ್ನೋದು ಕೂಡ ಟೋಟಲ್ ಮಾಡಿ ನೋಡೋಣ. ಓಕೆನಾ? ಡೈಲಿ ವೆಯ್ಟ್ ಅಂತೂ ರಿವ್ಯೂ ಮಾಡ್ತಾ ಇರ್ತೀನಿ, ಹಾಗೆ ಎಷ್ಟಾಗುತ್ತೋ ಏನೋ ಅಂತ ನೋಡ್ತಾ ಹೋಗೋಣ. ಒಳ್ಳೆ ರಿಸಲ್ಟ್ ಅಂತೂ ಸಿಗ್ತಿದೆ ಸ್ನೇಹಿತರೆ. ಮನ್ಸು ಮಾಡಿದ್ರೆ ಆಗದೆ ಇರೋದಂತೂ ಯಾವುದೂ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ಮೇಯ್ನು ನನ್ನ ವಿಷಯಕ್ಕೆ ಬಂದರೆ ಸ್ವಲ್ಪ ಫುಡ್ ಕಂಟ್ರೋಲು, ಮೈಂಡ್ ಕಂಟ್ರೋಲ್ ಅನ್ನೋದು ಇನ್ನೂ ಬರ್ತಾ ಇಲ್ಲ. ಮಾಡ್ತಾ ಹೋಗೋಣ ಅಂತ. ಹಂಗೇ ಮಾಡ್ತಾ ಹೋದರೆ ಸದ್ಯಕ್ಕೆ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದರೆ ಅಷ್ಟೇ ಸಾಕು. ಸೊ ನೋಡೋಣ ಇನ್ನು ಮುಂದೆ ಯಾವ ಥರ ಎಲ್ಲ ರಿಸಲ್ಟ್ ಬರುತ್ತೆ ಅಂತ. ಇನ್ನೂ ಸ್ವಲ್ಪ ಈ ಥರ ಬರ್ತಾಯಿದ್ರೆ ನಮಗೆ ಸ್ವಲ್ಪ ಮೋಟಿವೇಟ್ ಆಗ್ತೀವಿ, ಇನ್ನೂ ಮಾಡಬೇಕು ಅಂತ. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟು ಸ್ನೇಹಿತರೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತು ಹಾಗೆ ಮಾಡಿದೆ, ಅದಕ್ಕೆ ಹಳೆ ವಿಡಿಯೋ ಆ್ಯಡ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾಳೆ ಅಂತೂ ಚೆನ್ನಾಗಿರುತ್ತೆ, ಸ್ವಲ್ಪ ಲೆಂತಿಯಾಗೂ ಇರುತ್ತೆ. ವಿಡಿಯೋ ಎಲ್ಲ ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾಳೆ ಸೂಪರಾಗಿರೋ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹ್ಯಾವ್ ಅ ನೈಸ್ ಡೇ. ಬಾಯ್.